ವಕ್ಫ್ ವಿರುದ್ಧದ ಹೋರಾಟ ಒಂದು ಟೈಮ್ನಲ್ಲಿ ಪೀಕಿಗೆ ಹೋಯಿತು. ಉಪಚುನಾವಣೆಗಳು ನಡೆದಾಗ ಎಲ್ಲ ರಾಜಕಾರಣಿಗಳು ಅದರಲ್ಲಿ ಬ್ಯುಸಿ ಆದರು. ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಅಷ್ಟರ ಮಟ್ಟಿಗಿಲ್ಲ. ಈಗ ಮತ್ತೆ ವಕ್ಫ್ ವಿರುದ್ಧದ ಜನಜಾಗೃತಿಯನ್ನು ರಾಜ್ಯದಾದ್ಯಂತ ಅಲ್ಲದೆ ಹೋದರೂ ಕರ್ನಾಟಕದ ಒಂದು 5-6 ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಬಿ ಜೆ ಪಿಯ ಒಂದು ತಂಡ ತಯಾರಾಗಿದೆ. ಆ ತಂಡ ರೆಬೆಲ್ ಟೀಮ್, ಅದು ವಿಜೇಂದ್ರರ ವಿರೋಧಿ ತಂಡ. ಇವತ್ತೊಂದು ಮೀಟಿಂಗ್ ಆಯಿತು ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ. ವಕ್ಫ್ ವಿರುದ್ಧದ ಹೋರಾಟ, ಪಾದಯಾತ್ರೆ, ಏನೇನು ಮಾಡಬೇಕಲ್ಲ ಎಲ್ಲ ಮಾಡೋಣ ಅಂತ. ಆ್ಯಕ್ಚುಲಿ ಈ ಟೀಮು ವಾಲ್ಮೀಕಿ ಹಗರಣದ ವಿರುದ್ಧ ಒಂದು ಪಾದಯಾತ್ರೆ ಮಾಡೋಕ್ಕೆ ತಯಾರಾಗಿತ್ತು. ಈ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಪಾದಯಾತ್ರೆ. ಹೈಕಮಾಂಡ್ ಬೇಡ ಅಂತ ಹೇಳ್ತು. ಅಂದರೆ ಬಣ ಬಡಿದಾಟ ಎಲ್ಲಿಂದ ಎಲ್ಗೋ ಹೋಗ್ಬಿಡ್ತಿತ್ತು, ಬೇಡ ಅಂತ ಹೇಳಿದ್ರು. ಈಗ ವಕ್ಫ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಾರೆ. ನೋಡಿ, ಘಟಾನುಘಟಿ ಬಿ ಜೆ ಪಿ ನಾಯಕರಿದ್ದಾರೆ ಅದರಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಘಟಾನುಘಟಿ ನಾಯಕರಿದ್ದಾರೆ. ನೆನ್ನೆ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ರೆಬೆಲ್ಸ್ ಮೀಟಿಂಗು. ಎಲ್ಲ ನಾಯಕರಿದ್ದರು. ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದರು, ಸಿದ್ದೇಶ್ವರ್ ಇದ್ದರು, ಮಾಜಿ ಸಂಸದರು, ಬಿ ಪಿ ಹರೀಶ್ ಇದ್ದರು, ಪ್ರತಾಪ್ ಸಿಂಹ, ಎಲ್ಲರೂ ಇದ್ದರು. ವಾಲ್ಮೀಕಿ ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ ಅಂದರೆ ನೀವು ಪರ್ಮಿಷನ್ ಕೊಡಲಿಲ್ಲ. ಈಗ ವಕ್ಫ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಯತ್ನಾಳ್ ಹೇಳ್ತಾರೆ. ರಾಜ್ಯಾಧ್ಯಕ್ಷರಿಗೂ ಆಹ್ವಾನ ಇದೆ, ಬಂದರೂ ಬರಬಹುದವರು ಅಂತ. ಬಸನಗೌಡ ಪಾಟೀಲ್ ಯತ್ನಾಳ್ರು ವಿಜೇಂದ್ರರ ಬಂದರೂ ಸ್ವಾಗತ ಅನ್ನೋ ಥರ ಮಾತಾಡಿದ್ರು. ನೆನಪಿರಲಿ, ಇದು ನಾನು ಇಲ್ಲಿರೋರು ಹೇಳೋದು ನಾವು ವಿಜೇಂದ್ರರ ನಾಯಕತ್ವ ಒಪ್ಕೊಳ್ಳೋದಿಲ್ಲಪ್ಪ ಅಂತ. ನವೆಂಬರ್ 25ರಿಂದ ಡಿಸೆಂಬರ್ 25ರ ತನಕ ಈ ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಅವರು. ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕದ 5 ಜಿಲ್ಲೆಗಳಲ್ಲಿ, ಬೀದರ್, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಹೋರಾಟ ಅಂತೆ. ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನ ತಗೊಂಡ್ರು. ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಯತ್ನಾಳರ ನಾಯಕತ್ವವನ್ನು ಒಪ್ಕೊಂಡು ಈ ಹೋರಾಟಕ್ಕೆ ವಿಜಯೇಂದ್ರ ಬಂದರೂ ಬರಬಹುದು ಅಂತ. ರೈತರ ಪರ ಹೋರಾಟ ಇದು. ನಾವು ಹೋರಾಟ ಮಾಡಿದಾಗ ಕೇಂದ್ರ ಸಚಿವರೇ ಬಂದರು. ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಹೋರಾಟಕ್ಕೆ ಬಂದು ಕೂತ್ಕೊಂಡ್ರು. JPC ಅಧ್ಯಕ್ಷರು ಬಂದಿದ್ದರು. ಅಂದಮೇಲೆ ಹೈಕಮಾಂಡ್ ಒಪ್ಪಿಗೆ ಇಲ್ಲದೆ ಇರುತ್ತಾ ಇದಕ್ಕೆ ಅಂತ ಒಂದು ಹುಳನೂ ಬಿಟ್ಟಂಗೆ ಆಯ್ತು. ಅದು ಕೇಳಿಸ್ಕಡಿ. ಅನುಮತಿ ಪ್ರಶ್ನೆಯಲ್ಲಿ ಉದ್ಭವ ಆಗುವುದಿಲ್ಲ. ನಾವು ಎಂದು ವಾಲ್ಮೀಕಿ ಇದರಲ್ಲಿ ಅನುಮತಿ ಕೇಳಿದ್ದೀವಿ, ಕೊಡಲಿಲ್ಲ. ಈಗ ನಾವು ಜನಹಿತದಿಂದ ನಮ್ಮ ಪಕ್ಷ ಈಗಾಗಲೇ ಕೇಂದ್ರ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಬಿಲ್ ಪಾರ್ಲಿಮೆಂಟ್ನಲ್ಲಿ ತಂದಾರೆ. ಪ್ರಧಾನಮಂತ್ರಿಗಳು ಸಹ ಅದಕ್ಕೆ ಧ್ವನಿಗೂಡಿಸಿದ್ದಾರೆ, ನಮ್ಮ ಗೃಹ ಮಂತ್ರಿಗಳು ಧ್ವನಿಗೂಡಿಸಿದ್ದಾರೆ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾವು ಇದರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ತೊಗೊಂಡಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ, ಸಮಗ್ರ ಭಾರತೀಯ ಜನತಾ ಪಾರ್ಟಿ ಆ ಮುಖಂಡರು ರಾಜ್ಯ ಅಧ್ಯಕ್ಷ ಆಗಿ ಆದಿಯಾಗಿ ಕಳಕಳಿದ್ರೆ ಬರಲಿ, ಇಲ್ಲಂದ್ರೆ ಬಿಡಲಿ. ಸರ್, ನಾವು BJP ಭಾಗನೇ ಅಲ್ಲ. ನಾವು ಯಾರು ಭಾಗ? ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದರು. ಅದರ ಪರಿಣಾಮವಾಗಿ ಕೇಂದ್ರದ ವಕ್ಫ್ಗೋಸ್ಕರ ಕಾನೂನಿನ ತಿದ್ದುಪಡಿಗೋಸ್ಕರ ರಚನೆ ಆಗಿರ್ತಕ್ಕಂಥ ಜಂಟಿ ಸದನ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದ ನಂತರ ಇದರ ಬಗ್ಗೆ ಕಾನೂನಲ್ಲಿ ಯಾವ ತಿದ್ದುಪಡಿಗಳಾಗಬೇಕು ಆ ಎಲ್ಲ ಸಂಗತಿಗಳನ್ನು ಗಮನಿಸ್ತೇವೆ ಅಂದಮೇಲೆ ಬಿಜಾಪುರದ ಹೋರಾಟವನ್ನು ತಾತ್ಕಾಲಿಕವಾಗಿ ಯತ್ನಾಳ್ ಅವರು ಘೋಷಣೆಯನ್ನು ಮಾಡಿದರು, ನಿಲ್ಲಿಸಿರುವಂಥ. ಅವರು ಕೇಂದ್ರದ ಒಬ್ಬ ಸಚಿವರಾಗಿ ಬಂದಿದ್ದರು. ಅಂದರೆ ಇದು ಪಕ್ಷದ ಒಂದು ವೇದಿಕೆಯಲ್ಲೇ ನಾವು ಮಾಡ್ತಾ ಇದ್ವಿ. ಪಕ್ಷದ ವೇದಿಕೆ ರಾಜ್ಯಾಧ್ಯಕ್ಷರು ಬರ್ತಾರೆ. ಯತ್ನಾಳ್ ನೇತೃತ್ವದ ಯಾರು ಬಂದು ಸ್ವಾಗತ ಇದೆ. ಥ್ಯಾಂಕ್ ಯು. ಯತ್ನಾಳ್ ನೇತೃತ್ವದ ಯಾರು ಬಂದು ಸ್ವಾಗತ ಇದೆ. ಥ್ಯಾಂಕ್ ಯು. ಒಂದು ಕಡೆ ಈ ಟೀಮ್ ತಯಾರಾಗ್ತಾ ಇದೆ, ಇನ್ನೊಂದು ಕಡೆ ವಿಜಯೇಂದ್ರರ ನೇತೃತ್ವದಲ್ಲಿ 3 ಟೀಮ್ ಮಾಡಿಕೊಂಡು 3 ಬೇರೆ ಬೇರೆ ಟೀಮ್ ಮಾಡಿಕೊಂಡು ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟದ ತಯಾರಿ. ವಿಜೇಂದ್ರ ಅವರು ಹೇಳಿದ್ರು, ಹೋರಾಟ ಮಾಡ್ತಾ ಇದ್ದೀವಿ, ನಾವು ಒಂದು ತಂಡ ರಚನೆ ಆಗುತ್ತೆ,
ಅದರ ಮಾಹಿತಿಯನ್ನು ಕೊಡ್ತೀವಿ ಅಂತ ಮಾಹಿತಿ ಕೊಟ್ಟರು. ಆಮೇಲೆ ಫಸ್ಟ್ ವಿಜೇಂದ್ರ ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿದ್ದೇನೆ ಕಳೆದ ಒಂದು ವಾರದಿಂದ. ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಆಗಿದೆ. 2 ಹಂತದಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅಧಿವೇಶನ ಯಾವತ್ತು ಪ್ರಾರಂಭ ಆಗ್ತದೆ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ, ಒಂದು ಸುಮಾರು 40-50 ಸಾವಿರ ಜನ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ. ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ, ನಿಶ್ಚಯ ಮಾಡಿದ್ದೇವೆ. 2 ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅದ್ರ ಪ್ರಕಾರ 3 ತಂಡಗಳ ರಚನೆಯೂ ಕೂಡ ಆಗಿದೆ. ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ, ಎಲ್ಲವೂ ಕೂಡ ತಿಳಿಸ್ತಾರೆ. ರೈತರ ಪರವಾಗಿ 3 ತಂಡಗಳ ಆನಂತರ ಘೋಷಣೆ ಅದು. 1 ತಂಡಕ್ಕೆ ವಿಜಯೇಂದ್ರರದ್ದೇ ನೇತೃತ್ವ, ರಾಜ್ಯಾಧ್ಯಕ್ಷರದೇ ನೇತೃತ್ವ. ಅದರಲ್ಲಿ ಪ್ರಹ್ಲಾದ್ ಜೋಶಿ, ಭಗವಂತ ಖೂಬಾ, ಅಶ್ವಥ್ ನಾರಾಯಣ್, ಮುರುಗೇಶ್ ನಿರಾಣಿ, ರಾಮುಲು, ರಮೇಶ್ ಜಾರಕಿಹೊಳಿ, ಈರಣ್ಣ ಕಡಾಡಿ. ರಮೇಶ್ ಜಾರಕಿಹೊಳಿ ಒತ್ತು ಹೇಳಬೇಕಾಗಿದ್ದಲ್ಲಿ ರೆಬೆಲ್ ಟೀಮ್ನ ರಮೇಶ್ ಜಾರಕಿಹೊಳಿ ಇದರಲ್ಲಿದ್ದಾರೆ. ವಿಜಯೇಂದ್ರರ ನೇತೃತ್ವದ ತಂಡ. ಇವರು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳನ್ನು ಕಾನ್ಸಂಟ್ರೇಟ್ ಮಾಡಿ ಹೋರಾಟ ಮಾಡ್ತಾರಂತೆ. ಇನ್ನೊಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದ ತಂಡ. ಅದರಲ್ಲಿ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ, ಬಸನಗೌಡ ಪಾಟೀಲ್ ಯತ್ನಾಳ್ ಆ ತಂಡದಲ್ಲಿದ್ದಾರೆ. ಆರ್ ಅಶೋಕ್ ಅವರ ನೇತೃತ್ವದ ತಂಡ. ರಾಜುಗೌಡ, ರೇಣುಕಾಚಾರ್ಯ ಇತ್ಯಾದಿ ಇತ್ಯಾದಿ. ಅವರು ಚಾಮರಾಜನಗರ, ಮೈಸೂರು ನಗರ, ಗ್ರಾಮಾಂತರ, ಮಂಡ್ಯ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಇಷ್ಟು ಕಡೆ ಇವ್ರದ್ದು ಹೋರಾಟ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ರೆ ಹಳೆ ಮೈಸೂರು ಭಾಗದ ಹೋರಾಟಕ್ಕೆ ಅವ್ರನ್ನ ಹಾಕಿದ್ದಾರೆ. ಇನ್ನೊಂದು ಟೀಮು ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ. ಅದರಲ್ಲಿ ಸದಾನಂದ ಗೌಡ, ಸೋಮಣ್ಣ, ಸಿ ಟಿ ರವಿ, ನಳಿನ್ ಕುಮಾರ್ ಕಟೀಲು, ಅರವಿಂದ ಲಿಂಬಾವಳಿ. ಅಂದರೆ ರೆಬೆಲ್ ಟೀಮ್ನ ಅರವಿಂದ ಲಿಂಬಾವಳಿ ಇದರಲ್ಲಿದ್ದಾರೆ. ಇವರು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಧುಗಿರಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿಯ ಕಡೆಗಳಲ್ಲಿ ಹೋರಾಟಗಳನ್ನು ನೋಡಿಕೊಳ್ತಾರಂತೆ. ಉಳಿದ ವಿವರಗಳನ್ನು ವಿಜಯೇಂದ್ರರೇ ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲೂ ವಕ್ಫ್ ಹೋರಾಟ ಮುಂದುವರಿಯುತ್ತೆ ಅಂತ. ಇಷ್ಟು ವಕ್ಫ್ಗೆ ಸಂಬಂಧಿಸಿದ್ದಾಯಿತು. ಇನ್ನು ಮತದಾನ ಮುಗಿದ ಮಾರನೇ ದಿವಸ ಅಥವಾ ಮತದಾನ ದಿವಸನೇ ಅನಿಸುತ್ತೆ, ಟಿ ನರಸೀಪುರದಲ್ಲಿ ಮಾತನಾಡುವಾಗ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ಸಿನ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ಕೊಟ್ಟು 50 ಶಾಸಕರನ್ನು ಖರೀದಿ ಮಾಡೋ ಪ್ರಯತ್ನ BJPಯವರು ಮಾಡಿದ್ರು. ಬಟ್ ನಮ್ಮ ಶಾಸಕರು ಮಾರಾಟ ಆಗೋದಕ್ಕೆ ಒಪ್ಪಿಲ್ಲ. ಅಂದರೆ ನಮ್ಮ ಶಾಸಕರು ತಯಾರಾಗಲಿಲ್ಲ ಅದಕ್ಕೆ. ಆ ಕಾರಣಕ್ಕೆ ನನ್ನನ್ನು ಕೇಸ್ ಹಾಕಿ ಕಾಡಿಸಲಾಗ್ತಾ ಇದೆ ಅಂದಿದ್ರು. ಈಗ ಕುಮಾರಸ್ವಾಮಿಯವರು, ವಿಜಯೇಂದ್ರ ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಸರ್ಕಾರ ನಿಮ್ಮದೇ ಇದೆ, ದುಡ್ಡು ಕೊಡ್ತೀವಿ ಅಂದವ್ರು ಯಾರ ಹತ್ರ ಬಂದಿದ್ರು ಅವರು ದುಡ್ಡು ಕೊಡ್ತೀವಿ ಅಂತ? SIT ರಚನೆ ಮಾಡಿ ತನಿಖೆ ಮಾಡಿಸಿ ಅರೆಸ್ಟ್ ಮಾಡಿಸಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. 50 ಕೋಟಿ ಆಫರ್ ಇತ್ತು ಅಂತೇಳಿ ಯಾವ ಕಾರಣಕ್ಕೆ, ಯಾವ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ? ನಾನು ಕೇಳ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಯಾತಕ್ಕೆ ಈ ವಿಷಯ ರೈಸ್ ಮಾಡಿದ್ದಾರೆ? ಇಷ್ಟು ದಿವಸ ಏನು ಮಾಡ್ತಾ ಇದ್ರು? ಯಾವಾಗಲಿಂದ ಶುರುವಾಯ್ತಿದ್ರು? ಯಾರವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವ್ರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ? ಇಲ್ಲೇನು ಮಾಡಿದ್ರು? ಇಷ್ಟೊಂದೆಲ್ಲ SIT ಇಟ್ಕೊಂಡಿದ್ದೀರಿ, ಇದಕ್ಕೆ ಯಾಕೆ SIT ಉಪಯೋಗ ಮಾಡ್ಕೊಳ್ಳಿಲ್ಲ? ಮಾತೆತ್ತಾರೆ SIT ಅಂತೀರಿ, ಯಾರು ಹೇಳಿಕೆ ಕೊಟ್ಟರೆ SIT ಅಂತೀರಿ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದಿನ ಬಹಳ ಹತಾಶರಾಗಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತೇಳಿ ಮನವರಿಕೆ ಆಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿಹಿತ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಆಗಿದೆ. ಹಾಗಾಗಿ ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಿಗಳೇನಿದ್ದಾರೆ, ಆಡಳಿತ ಪಕ್ಷದ ಶಾಸಕರನ್ನ ಖರೀದಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕೈ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಘಟಾನುಘಟಿಗಳು ಇವತ್ತು ಸಾವಿರಾರು ಕೋಟಿ ಹಿಡ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗೂ ಕೂಡ ಬಂದಿದೆ. ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು BJPಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.